ನಮಸ್ಕಾರ ಸ್ನೇಹಿತರೆ, ನೋಡಿ ಇವತ್ತು ಬಂದಿರೋಂಥ ಜಾಗ 5 ಎಕರೆ. ಒಬ್ರದ್ದು ಅಣ್ಣೊಂದು 3 ಎಕರೆ ಬೇಕಾದ್ರೂ ಕೊಡ್ತಾರೆ, 2.25 ಎಕರೆ ಬೇಕಾದ್ರೂ ಕೊಡ್ತಾರೆ. 5.25 ಎಕರೆ ತೋಟದು ತೆಂಗಿನ ಮರ, 2 ಬೋರ್ ಸಿಗುತ್ತೆ, ಒಂದು ಟಿ ಸಿ ಇದೆ. ರೋಡ್ಗೆ ಇಲ್ಲಾಂದ್ರೂ ಒಂದು 500 ಅಡಿ ಇದೆ. ತುಂಬ ಚೆನ್ನಾಗಿ ಒಳ್ಳೆ ಲೊಕೇಶನಲ್ಲಿದೆ. ಎಲ್ಲ ತೆಂಗಿನ ಮರ. ಊರಿಂದ 500 ಮೀಟ್ರ್ ಅಷ್ಟೇ. ಇದು ಬೆಂಗಳೂರಿಂದ ಇಲ್ಲಿಗೆ 140 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 70 ಕಿಲೋಮೀಟ್ರ್ ಆಗುತ್ತೆ. ವಿಲೇಜಿಂದ ಕೊಳ್ಳೇಗಾಲದಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಜಮೀನಂತೂ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ನೋಡಿ ಜೋಳ ಡ್ರಿಪ್ಪೆ ಮಾಡಲ, ಒಳ್ಳೆ ನೀರಿದೆ. ನೋಡಿ ಎಲ್ಲ ಫುಲ್ ಜೋಳ ಹಾಕಾರ. 5.25 ಎಕರೆ, ಒಂದು ಮನೆ ಇದೆ, 2 ಬೋರ್ ಸಿಗುತ್ತೆ. ಇಲ್ಲ 2.25 ಎಕರೆ ಒಬ್ರು ಇಟ್ಕೊಂಡು 3 ಎಕರೆ ಒಬ್ರು ಇಟ್ಕೋಬೋದು. ಪಾರ್ಟ್ನರ್ 5 ಎಕರೆನೂ ಬೇಕಾದ್ರೆ ಮಾಡ್ಕೋಬೋದು. ಜಾಗ ಅಂತೂ ತುಂಬ ಚೆನ್ನಾಗಿದೆ. ತೋಟ ಫುಲ್ ತೆಂಗು ಹಾಕ್ಕೊಂಡು ಒಳ್ಳೆ ಏನಾರು ವ್ಯವಸಾಯ ಮಾಡ್ಬೋದು. ಪಕ್ಕದಲ್ಲೆಲ್ಲ ಬಾಳೆ, ಅಡಿಕೆ ಎಲ್ಲ ಹಾಕಿ ನೋಡಿ. ತೆಂಗಿನ ಮರ ಫುಲ್ಲಿ ಲೋಡೆಡ್ ತೋಟ ಥರ ಮಾಡವ್ರೆ. ಇದು ಅದೇ ಥರ ಮಾಡ್ಬೋದು. ಪ್ಯೂರ್ಲಿ ರೆಡ್ ಮಣ್ಣು. ಜಾಗ ಅಂತೂ ಫುಲ್ಲು ತುಂಬ ಚೆನ್ನಾಗಿದೆ. ಸುತ್ತ ತೋಟದ ಮನೆಗಳು, ಎಲ್ಲ ತೋಟಗಳೇ. ಇವರು 58 ಲಕ್ಷ ಹೇಳ್ತವ್ರೆ ಒಂದು ಎಕರೆಗೆ. ಒಂದು 3 ಎಕರೆ ತೊಗೊಂಡ್ರೆ 2 ಬೋರ್ ಸಿಗುತ್ತೆ. ತೆಂಗಿನ ಮರ ಒಂದು ಸ್ವಲ್ಪ ಕಡಿಮೆ. ಇಲ್ಲ 2 ಎಕರೆ 2.25 ಎಕರೆ ಇಟ್ಕೊತೀನಿ ಅಂದರೆ ಅದಕ್ಕೆ ಬೋರ್ ಸಿಗೋಲ್ಲ. ಏನು ಮಾಡ್ತಾರೆ, ಅಣ್ಣೆ ತಮ್ಮದಿರು ಮಾಡ್ತಾರೆ. ಇಲ್ಲ ಇಬ್ಬರು ಪಾರ್ಟ್ನರ್ಸಾಗಿ ಮಾಡ್ಕೊಂಡ್ರೆ ಮಾಡ್ಕೋಬೋದು. ಒಬ್ಬರು ತೊಗೊಂಡ್ರು 5.25 ಎಕರೆ ತಗೋಬೋದು. ತುಂಬ ಚೆನ್ನಾಗಿದೆ ಜಾಗ ಅಂತೂ. ಆ ರೋಡ್ಗೆ ತುಂಬ ಉದ್ದನೇ ಸಿಗುತ್ತೆ. 506 ಅಡಿ. ಹಿಂದಗಡೆ ಸುತ್ತ ತೋಟಗಳೇನೆ. ಜೋಳ ತುಂಬ ಚೆನ್ನಾಗಿ ಫೆನ್ಸ್ ಮಾಡಿದ್ದಾರೆ. ಹಿಂದಗಡೆ ಒಳ್ಳೆ ಹಿಲ್ಸ್ ವ್ಯೂ ತುಂಬ ಚೆನ್ನಾಗಿದೆ.